ಈ ನನ್ನ ಬಂಜಾರ ಸಮಾಜದ ಕುಲತಿಲಕನಾಗಿರುವಂತ ಕುಲಚಕ್ರವರ್ತಿಯಾಗಿರುವಂತ ಹೌದಾ ಪರಮಶಿವ ಪರಮಾತ್ಮ ಶಂಕರನ ಅವತಾರಿ ಅಖಂಡ ಬ್ರಹ್ಮಚಾರಿ ಹೌದ್ ಶತಮಾನದ ಸಂತ ಕಿರಿ ವಯಸ್ಸಿನಲ್ಲಿ ಯಾರು ಮಾಡದ ಸಾಧನೆಯನ್ನ ಮಾಡಿ ಹೌದ್ ಈ ಬಂಜಾರ ಸಮಾಜವನ್ನು ನೆಲೆ ನಿಲ್ಲಲು ತಾನೊಂದು ಸ್ಥಾನಮಾನ ಕೊಟ್ಟಿರುವಂತಹ ಸಂತ ಯಾರಿಪ್ಪ ಸದ್ಗುರು ಸಂತ ಶಿವಲಾಲ್ ಮಹಾರಾಜರ ಪವಿತ್ರವಾಗಿರುವಂತಹ ಪಾದ ಪದ್ಮಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು. ಸಂತ ಶಿವಲಾಲ್ ಅಂತೂ ಸಾಮಾನ್ಯ ಅಲ್ರಿಪ್ಪ ಅಲ್ಲ, ನಿರ್ಜೀವ ವಸ್ತು ಸಹಿತ ಜೀವ ಮಾಡ್ದ. ಏನು ನಿರ್ಜೀವ ಅಂದ್ರ ಜೀವ ಹೋಗಿದ್ದಕ್ಕ ಜೀವ ಮರಳಿ ಕೊಟ್ಟವ. ಹೆಣ್ಣಿಗೆ ಗಂಡ ಮಾಡ್ದವ, ಮಣ್ಣಿಗೆ ಶಿರ ಮಾಡಿ ಉಣಿಸ್ದವ, ಕಲ್ಲಿಗೆ ನಗಾರಿ ಮಾಡಿಸಿ ಬಾರಿಸಿದವ. ಜಗತ್ತಿನೊಳಗೆ ಏಕೈಕ ಸಂತ ಶಿವಲಾಲ್. ಹೌದು ಇಂಥ ಒಂದು ಸಮಾಜದೊಳಗೆ ತಾವೆಲ್ಲ ಹುಟ್ಟಿರಿ. ಹೌದು, ನಾನು ಅದೇ ಸಮಾಜದಾಗ ಹುಟ್ಟಿನಿ. ಯಾಡಿ ಏನ್ ಮಾಡೋದು? ಇಲ್ಲಿ ನೋಡಿ ಗೋರ್ಮಾಟಿ ಗಾಯ ಅಂತಾರ ಅವ್ರ ಮತ್. ಹೌದಾ, ಇನ್ನು ಗೋರ್ಮಾಟಿ ಗೊತ್ತೇ ಆಗಿಲ್ಲ. ಜರಾಕ್ಸ್ ಬ್ಯಾರೆ ಅಂದಾರ ಅವರು. ಜರಾಕ್ಸ್ ನಿಮ್ಮದೇ ಅಂತ ಹೇಳ್ರಿ ಇದು. ಯಾಕಂತ ಕೇಳಿದ್ರ ಹೌದು, ಇಷ್ಟ ಆನಂದ ಅನಸ್ತದಲ್ಲ, ಏನ್ ಮಾತಾಡ್ಬೇಕಂತ ನಾಲಿಗೆ ಹೇಳಂಗಿಲ್ಲ. ಯಾಕೆ ಕೇಳ್ರಿ, ಹಡದಿದ್ದು ಬಂಜಾರ ಸಮಾಜ ಜನ್ಮ ಕೊಟ್ಟಿದ್ದು. ಏನು ಜನ್ಮ ಕೊಟ್ಟಿದ್ದು ಬಂಜಾರ ಸಮಾಜ. ಆದ್ರೆ ಉಡಿಯಾಗ ಹಾಕಿದ್ದು ಹಾಲು ಮತ ಸಮಾಜದಾಗ, ಹಾಲು ಮತದ ಸಮಾಜದೊಳಗ. ಹೌದು ಜನ್ಮಕ್ಕೂ ಮುಖ್ಯ ಕಾರಣ. ಆದ್ರ ನಿಮ್ ಒಡಲೊಳಗೆ ಹುಟ್ಟಿ ಹೌದು ಆ ಪವಿತ್ರ ಹಾಲು ಮತದ ಜನ ಹೌದು ನಮ್ಮನ್ನ ಎತ್ತಿ ಬೆಳೆಸಿದಕ್ಕೆ ನಾ ಕಲ್ತಾವಲ್ಲ ಬಿಟ್ಟಾವಲ್ಲ. ನಿಮ್ಮಲ್ಲಿ ಫಸ್ಟಿಗೆ ಬರ ಮುಂದ ನಾ ತೊರವಿ ಅಂದ್ರೆ ಇಟ್ಟು ದೂರ ಹೋಗ್ಬೇಕೇನಂತ ಹತ್ತಿದ್ದನ. ಫಸ್ಟ್ ನಿಮ್ಮ ಕಾರ್ಯಕ್ರಮಕ್ಕೆ ಹೋದರ್ಸ್ ಬಂದಾಗ ನಿಜವಾಗ್ಲೂ ಸರ್ ಮನಿಗೆ ಬಂದಾಗ ಬಿಜಾಪುರ ಅಚ್ಚಿಗೆ ಹಾಡ್ಲಿಕ್ಕೆ ಹೋಗ್ಬೇಕೇನಂದವ್ರು ನಾವು. ಇವತ್ತಿನ ದಿವಸ ನಿಮ್ಮ ತೊರವಿ ನಮಗೆ ಹೆಂಗಾಗ್ಯದ ಅಂದ್ರ ಒಂದ್ 8 ತಿಂಗಳ ಹಿಂದೆ ಹಾಡ್ದಕ್ಕಾರ. 8 ತಿಂಗಳ ಹಿಂದೆ ಹಾಡ್ದಾಗ ಇದು ನಮ್ಗೆ ದೂರ ಕಾರ್ಯಕ್ರಮ. ಬಾಳ ದಿವಸ ಅಲ್ಲಿದು. ನಾ ಯಾರಿಗ ವಜ್ಜಾಗಬಾರ್ದ ತಿಳ್ಕೊಂಡು ಹೌದು ಪ್ರತಿನಿತ್ಯ ನಿಮ್ಮ ತೊರವಿ ಮ್ಯಾಗಿಂದ ನಮಗೆ ಇವತ್ತು ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟಿ ಹೌದು ಇವತ್ತು ತೊರವಿ ಹೆಂಗಾಗ್ಯದ ಅಂದ್ರ ನಮ್ಮ ಮನಿದಿಂದ ಹೊಲಕ್ ಹೋದಂಗಾಗಿ ಬಿಟ್ಟದ ಇವತ್ತಿನ ದಿವಸ. ಹೌದು, ಒಂದು ವರ್ಷದೊಳಗ ಅದು ತಮ್ಮೆಲ್ಲರ ಪ್ರಸಾದ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ನೀನು ತಾಯಿ ನೀನು, ಹೌದಾ ಬಂಧು ನೀನು, ಬಳಗ ನೀನು, ಬಳಗವೇ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದು ನೀರಲ್ಲದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ಎನ್ನುತ್ತಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡೆಯನಾಗಿರುವಂತ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಹಾಲು ಮತದ ಆರಾಧ್ಯ ದೈವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಇವತ್ತಿನ ಚಡಚಣ ತಾಲೂಕಿನ ನೂತನ ಚಡಚಣ ತಾಲೂಕಿನ ಸುಕ್ಷೇತ್ರ ಶಿರಡೋಣ ಗ್ರಾಮದಲ್ಲಿ ವಾಸಗೈದಿರುವಂತ ಯಾರಿಪ್ಪ ನನ್ನಪ್ಪ ಬರಮದೇವರ ಪುತ್ರ ಕಳವಿ ನಾರಾಯಣಗೌಡ ನಳಿಯ ಕನ್ಯಾ ಕೋಮಲೆಯ ಹಿರಿಯ ಅಕ್ಕ ಮಾಯವನ ತಮ್ಮ ಮಾಳಿಂಗರಾಯನ ಗುರುವ ಸೂರಾವತಿಯ ಸಂಜಾತ. ಹೌದು, ಈ ಧರುಣಿ ಮಂಡಲ ಮ್ಯಾಲ ಅನೇಕ ದುಷ್ಟ ದೈತರನ್ನ ಸಂಹಾರ ಮಾಡುವ ಸಲುವಾಗಿ ಸಾತ್ವಿಕ ಸಜ್ಜನರನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ಆ ಸಾಕ್ಷಾತ್ ಪರಮಜ್ಯೋತಿ ಪರಮಾತ್ಮನೇ ತಾನೊಂದು ಅವತಾರ ತೊಟ್ಟು ಭಗವಾನ್ ಭೀರೇಶ್ವರಂದು ಹೆಸರಾಗಿರುವಂತ ಯಾರಿಪ್ಪ ನನ್ನಪ್ಪ ಸದ್ಗುರು ಭೀರದೇವರ ಪವಿತ್ರವಾಗಿರುವಂತ ಪಾದ ಪದ್ಮಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಹಾಲು ಮತದ ಕುಲದೈವ ಆಗಿರುವಂತ ಯಾರಿಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿಯ ಪುಣ್ಯಭೂಮಿಯಲ್ಲಿ ನೆಲೆಸಿರ್ತಕ್ಕಂಥ ಯಾರಿಪ್ಪ
ಸ್ವರ್ಗದಿಂದ ಶಿವ ಪಾರ್ವತಿಯನ್ನೇ ಈ ಧರಣಿ ಮಂಡಲಿ ಇಳಿಸಿ ಪ್ರತಿ ದೀಪಾವಳಿ ಅಮಾವಾಸ್ಯೆ ದಿವಸ ಮುಂಡಾಸದ ಪದವಿ ಪಡೆದಿರುವಂತ ಯಾರಿಪ್ಪ ನನ್ನಪ್ಪ? ಮೈಮಾಂತಕ ಮುತ್ಯ ಮಾಳಿಂಗರಾಯನ ಪವಿತ್ರವಾಗಿರುವಂತಹ ಪಾದ ಪದ್ಮಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ತೊರವಿ ಗ್ರಾಮದ ಗ್ರಾಮ ದೇವತೆಯಾಗಿರುವಂತ ಯಾರಿಪ್ಪ ನನ್ನಪ್ಪ? ಅಪ್ಪಲ್ಲ, ಹಾ ಹಾ, ತೊರವಿ ಗ್ರಾಮದ ಆರಾಧ್ಯ ದೇವತೆ ಯಾರಿಪ್ಪ? ಆದಿಶಕ್ತಿ. ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗಿ ನೊಂದ ಭಕ್ತರ ಮನದೊಳಗ ನಂದಾದೀಪನಾಗಿ ಬೆಳಗಿ ಬೆಳಗ್ಗೆ ಗ್ರಾಮ ದೇವತೆಯಾಗಿರುವಂತ ಹಾ ಹಾ, ಜಗನ್ಮಾತೆ ಜಗಂಜನನಿ ಲೋಕೋದ್ಧಾರಿಣಿ ಲೋಕಮಾತೆ ಲೋಕವಂದ್ಯ ಆಗಿರುವಂತ ಹೌದು ವೈಷ್ಣವಿ ರಾಜೇಶ್ವರಿ ಭುವನೇಶ್ವರಿ ಜಗದೇಶ್ವರಿ ಹೌದಾ? ಸಾವಿರಾರು ನಾಮುಳ್ಳ ನಿಮ್ಮೆಲ್ಲರ ಭವಬಂಧನಕ್ಕೆ ಕಾರಣೀಭೂತರಾಗಿರುವಂತ ಜಗನ್ಮಾತೆ ಹೌದು ಆದಿಶಕ್ತಿ ಲಕ್ಕಮ್ಮ ದೇವಿಯ ಪವಿತ್ರವಾಗಿರುವಂತಹ ಪಾದ ಪದ್ಮಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಈ ನನ್ನ ಬಂಜಾರ ಸಮಾಜದ ಕುಲತಿಲಕನಾಗಿರುವಂತ ಕುಲಚಕ್ರವರ್ತಿಯಾಗಿರುವಂತ ಹೌದಾ ಪರಮಶಿವ ಪರಮಾತ್ಮ ಶಂಕರನ ಅವತಾರಿ ಅಖಂಡ ಬ್ರಹ್ಮಚಾರಿ ಹೌದು ಶತಮಾನದ ಸಂತ ಕಿರಿ ವಯಸ್ಸಿನಲ್ಲಿ ಯಾರು ಮಾಡದ ಸಾಧನೆಯನ್ನ ಮಾಡಿ ಹೌದು ಈ ಬಂಜಾರ ಸಮಾಜವನ್ನು ನೆಲೆ ನಿಲ್ಲಲು ತಾನೊಂದು ಸ್ಥಾನಮಾನ ಕೊಟ್ಟಿರುವಂತಹ ಸಂತ ಯಾರಿಪ್ಪ? ಸದ್ಗುರು ಸಂತ ಶಿವಲಾಲ ಮಹಾರಾಜರ ಪವಿತ್ರವಾಗಿರುವಂತಹ ಪಾದ ಪದ್ಮಕ್ಕೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಹೌದು ಈ ಕಾರ್ಯಕ್ರಮದೊಳಗ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೌದು ತಾವೆಲ್ಲ ತನು ಮನ ಧನದಿಂದ ಇವತ್ತಿನ ಈ ಡೊಳ್ಳಿನ ಹಾಡಿಕೆ ಕೇಳಬೇಕಂತ ಅಪೇಕ್ಷೆ ಪಟ್ಟು ಹೌದಾ ಈ ಪವಿತ್ರ ಕಾರ್ಯಕ್ರಮದೊಳಗ ಬಂದು ಪಾಲ್ಗೊಂಡಿರುವಂತಹ ಸಮಸ್ತ ಗುರು ಹಿರಿಯರೇ ಬಲಭಾಗದಲ್ಲಿ ಕುಂತಿರುವಂತ ನನ್ನ ತಂದೆ ಬಳಗ ತಾಯಿ ಬಳಗದವರೇ ಹೌದು ಎಡಭಾಗದಲ್ಲಿ ಕುಂತಿರುವಂತ ಮಾತಾಜಿಯವರೇ ಹೌದು ಸರ್ಜೋಡಿ ಹಾಡುವಂತ ಕಲಾವಿದರನ್ನು ಒಳಗೊಂಡು ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಸಾಕ್ಷಿಯ ಜ್ಯೋತಿಯಾಗಿ ಬೆಳಗುವಂತ ಪರಂಜ್ಯೋತಿ ಪರಮಾತ್ಮನಿಗೆ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿ ಹೇಳಿ ಆತ್ಮೀಯ ಬಂಧುಗಳೇ, ನಮ್ಮ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡ್ತಾ ಇದೀವಿ. ಮಾಡ್ರಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮೆಲ್ಲರಿಗೆ ನಂದೊಂದು ವಿನಂತಿ ಅದ. ಏನತ್ರಿಪ್ಪ ವಿನಂತಿ? ನಂದೇನು ವಿನಂತಿ ಅಂತ ಕೇಳಿದ್ರ, ಹೌದು ಈಗ ಬಹುಶಃ ನಿಮ್ಮ ಊರಿಗೆ ಬರ್ಲಕ್ಕತ್ತು ಹೊಸದಾಗಿ ಅಲ್ಲನ ಅಲ್ಲಿಪ್ಪ ಅಲ್ಲ, ಹೋದ ವರ್ಷ ಹೊಸದಾಗಿ ಅಂದ್ರೆ ಒಂದ್ 8 ತಿಂಗಳ ಹಿಂದೆ ಹೊಸದಾಗಿದ್ದ. ಹೌದು ಏನ್ರಿ? ಮೂರನೇದ್ರಿ ತಾಂಡ್ಯದಾಗೆ ಮೂರನೇದ್ದು. ಆ ಕಡೆ ಆಡಿದ ಆ ಕಡೆ 4 ತವಲಿ ಒಟ್ಟೆ 7 ಸಲ ಆಯ್ತು. ತೊರವಿಗೆ ಬರ್ಲಕತ್ತು 8 ತಿಂಗಳದೊಳಗೆ 7ನೇ ಸಲ ಕಾರ್ಯಕ್ರಮ. ನಿಮ್ಗೊಮ್ಮೆ ಹೇಳಿಲ್ಲ ನಾವು. ಇಷ್ಟೊಂದು ನಿಮ್ಮ ಊರೊಳಗ ಹೌದು ನಾ ಬಹುಶಃ ತಾಂಡ್ಯದವ್ರೆ ಇಟ್ಟು ಕರೆಸ್ತಾರತ್ತಿಲ್ಲ. ಇಲ್ಲಪ್ಪ ಇಲ್ಲ, ನೀವು 3 ಸಲ ಕರೆಸಿದ್ರೆ ಅಡವ್ಯಾಗ 2 ಸಲ ಊರಾಗ 2 ಸಲ ಒಟ್ಟಿನಲ್ಲಿ 7 ಸಲ ಒಂದು ಊರಿಗೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸಾಮಾನ್ಯ ಮಾತಲ್ಲ. ಅಲ್ಲಿಪ್ಪ ಅಲ್ಲ, ನಿಮ್ಮೆಲ್ಲರ ಕೃಪಾಶೀರ್ವಾದ ಆ ಲಕ್ಕಮ್ಮ ತಾಯಿ ಆಶೀರ್ವಾದದಿಂದ ಇವತ್ತ ಹೌದು ನಿಮ್ಮ ಮುಂದೆ ಮತ್ತ 7ನೇ ಸಲ ಕಾರ್ಯಕ್ರಮ ಮಾಡ್ಲಿಕ್ಕ ನಾವು ನಮಗೆ ಅವಕಾಶ ಮಾಡಿ ಕೊಟ್ಟಿರಿ. ಹೌದು ಈ ಪವಿತ್ರ ಅವಕಾಶ ಒದಗಿಸಿಕೊಟ್ಟಿರುವಂತಹ ಸಮಸ್ತ ತೊರವಿ ಗ್ರಾಮಸ್ಥರಿಗೆ ನನ್ನ ಸಂಘದ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಹೌದು ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಶರಣಾರ್ಥಿಯನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ. ಹೌದಿಪ್ಪ ಹೌದು. ಇವತ್ತಿನ ದಿವಸ ಬಹಳ ಪವಿತ್ರ ದಿನ. ಹೌದು ಯಾರ್ದಾದ್ರಿ ಮನಿ ಪತ್ತಾನು ಬರೋಬ್ಬರಿ ತಗೊಂಡಿಲ್ಲ. ಭಗವಂತ ಲಕ್ಷ್ಮಣ್ ರಾಠೋಡ ನಾಯ್ಕ ರಾಠೋಡಲ್ಲ ಜಾಧವನು.
ಹಾ ಈ ತಾಂಡ್ಯದ ನಾಯಕರು ಹೌದ್ ಇಂಥದೊಂದು ಬಹಳ ಸುಂದರವಾಗಿರುವಂತ ಮನಿ ಕಟ್ಟಿಸಿ ದೊಡ್ಡ ಮನಿ ಕಟ್ಟಿಸಿ ದೊಡ್ಡ ಪ್ರಮಾಣದೊಳಗೆ ಮನಿ ಕಟ್ಟಿಸ್ಕೊಂಡು ಹಿಂದೆ ನಾವು ಸರ್ ನಿಮ್ಮ ಮನೆಗೆ ಬಂದಿದ್ದೇವೆ ಫಸ್ಟ್ ಟೈಮ್ ಹಾ ಹಾ ಇಂಥದೊಂದು ಮನಿ ಕಟ್ಟಿಸಿ ಹೌದ್ ಆ ಮನಿ ಒಳಗೆ ವಾಸ್ತು ಶಾಂತಿ ನಿಮಿತ್ತ ಮಾಡಿಕೊಂಡು ಏನ್ ಮಾಡ್ಯಾರಪ್ಪ ಇವತ್ತಿನ ದಿವಸ ಲಕ್ಕಮ್ಮ ದೇವಿ ಪಲ್ಲಕ್ಕಿ ಬರಮಾಡಿಕೊಂಡು ಇನ್ನೂ ಒಂದ್ ದೇವ್ರ ಹೋದ್ರಿ ಜೊತೆಯಲ್ಲಿ ಸಂತ ಸೇವಾಲಾಲರ ಪಲ್ಲಕ್ಕಿಯನ್ನು ಬರಮಾಡಿಕೊಂಡು ಅಷ್ಟೇ ಮಾಡಿಲ್ಲ ಪುಣ್ಯಾತ್ಮರು ಹೌದ್ 2 ಸಂಘ ಬರಮಾಡಿಕೊಂಡಾರ ಹಾ ಹಾ ಆ ಸಂಘದ ಸೇವಾ ಕೇಳೋ ಸಲುವಾಗಿ ತಾವೆಲ್ಲ ಕೂತಿರಿ ಹೌದ್ ನೀವು ಇಷ್ಟ ಪವಿತ್ರ ಇಷ್ಟ ಒಳ್ಳೆಯವರಿದ್ದೀರಿ ನನಗನಿಸ್ತದ ಹಾ ಹಾ ಈ ಕಡೆ ಹೋದ್ರ ತಾಯಿ ಲಕ್ಕಮ್ಮನು ಅಂತಕ್ಕಿನಿಪ್ಪ ಸಂತ ಶಿವಾಲಾಲ್ ಅಂತೂ ಸಾಮಾನ್ಯ ಅಲ್ಲ ಸಾಮಾನ್ಯ ಅಲ್ರಿಪ್ಪ ಅಲ್ಲ ನಿರ್ಜೀವ ವಸ್ತು ಸಹಿತ ಜೀವ ಮಾಡ್ದ ಏನು ನಿರ್ಜೀವ ಅಂದ್ರ ಜೀವ ಹೋಗಿದ್ದಕ್ಕ ಜೀವ ಮರಳಿ ಕೊಟ್ಟವ ಹೆಣ್ಣಿಗೆ ಗಂಡ ಮಾಡ್ದವ ಮಣ್ಣಿಗೆ ಶಿರ ಮಾಡಿ ಉಣಿಸ್ದವ ಕಲ್ಲಿಗೆ ನಗಾರಿ ಮಾಡಿಸಿ ಬಾರಿಸಿದವ ಜಗತ್ತಿನೊಳಗೆ ಏಕೈಕ ಸಂತ ಶಿವಾಲಾಲ್ ಹೌದು 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 ಇಂಥ ಒಂದು ಸಮಾಜದೊಳಗೆ ತಾವೆಲ್ಲ ಹುಟ್ಟಿರಿ ಹೌದು ನಾನು ಅದೇ ಸಮಾಜದಾಗ ಹುಟ್ಟಿನಿ ಅಡಿ ಏನ್ ಮಾಡೋದು ಇಲ್ಲಿ ನೋಡಿ ಗೋರ್ಮಾಟಿ ಕಾಯಿ ಅಂತಾರ ಅವ್ರ ಮತ್ ಹೌದಾ ಇನ್ನು ಗೋರ್ಮಾಟಿ ಗೊತ್ತೇ ಆಗಿಲ್ಲ ಜೆರಾಕ್ಸ್ ಬ್ಯಾರೆ ಅಂದಾರ ಅವರು ಜೆರಾಕ್ಸ್ ನಿಮ್ದೇ ಅಂತ ಹೇಳ್ರಿ ಇದು ಯಾಕಂತ ಕೇಳಿದ್ರ ಹೌದು ಇಷ್ಟ ಆನಂದ ಅನಸ್ತದಲ್ಲ ಹಾ ಏನ್ ಮಾತಾಡ್ಬೇಕಂತ ನಾಲಿಗೆ ಹೇಳಂಗಿಲ್ಲ ಹೌದಿಪ್ಪ ಹೌದು ಯಾಕೆ ಕೇಳ್ರಿ ಹಾ ಹಡದಿದ್ದು ಬಂಜಾರ ಸಮಾಜ ಜನ್ಮ ಕೊಟ್ಟಿದ್ದು ಹಾ ಏನು ಜನ್ಮ ಕೊಟ್ಟಿದ್ದು ಬಂಜಾರ ಸಮಾಜ ಆದ್ರ ಉಡಿಯಾಗ ಹಾಕಿದ್ದು ಹಾ ಹಾಲು ಮತ ಸಮಾಜದಾಗ ಹಾಲು ಮತದ ಸಮಾಜದೊಳಗ ಹೌದು ಹೌದು ಜನ್ಮಕ್ಕೂ ಮುಖ್ಯ ಕಾರಣ ಆದ್ರ ನಿಮ್ಮ ಒಡಲೊಳಗೆ ಹುಟ್ಟಿ ಹೌದು ಆ ಪವಿತ್ರ ಹಾಲು ಮತದ ಜನ ಹೌದು ನಮ್ಮನ್ನ ಎತ್ತಿ ಬೆಳೆಸಿದಕ್ಕೆ ನಾ ಕಲ್ತಾವಲ್ಲ ಬಿಟ್ಟಾವಲ್ಲ ಹಾ ಹಾ ನಿಮ್ಮಲ್ಲಿ ಫಸ್ಟಿಗೆ ಬರ ಮುಂದ ನಾ ತೊರವಿ ಅಂದ್ರೆ ಇಟ್ಟು ದೂರ ಹೋಗ್ಬೇಕೇನಂತ ತತ್ತಿದ್ದನ ಹಾ ಹಾ ಫಸ್ಟ್ ನಿಮ್ಮ ಕಾರ್ಯಕ್ರಮಕ್ಕೆ ಹೋದರ್ಸ್ ಬಂದಾಗ ನಿಜವಾಗ್ಲೂ ಹೌದು ಸರ್ ಮನಿಗೆ ಬಂದಾಗ ಹಾ ಬಿಜಾಪುರ ಅಚ್ಚಿಗೆ ಹಾಡ್ಲಿಕ್ಕೆ ಹೋಗ್ಬೇಕೇನಂದವ್ರು ನಾವು ಹಾ ಇವತ್ತಿನ ದಿವಸ ನಿಮ್ಮ ತೊರವಿ ನಮಗೆ ಹೆಂಗಾಗ್ಯದ ಅಂದ್ರ ಒಂದ್ 8 ತಿಂಗಳ ಹಿಂದೆ ಹಾಡ್ದಕ್ಕಾರ 8 ತಿಂಗಳ ಹಿಂದೆ ಹಾಡ್ದಾಗ ಇದು ನಮ್ಗೆ ದೂರ ಕಾರ್ಯಕ್ರಮ ಹಾ ಬಾಳ ದಿವಸನ ಅಲ್ಲಿದು ನಾ ಯಾರಿಗ ವಜ್ಜಾಗಬಾರ್ದಕ್ಕೆ ತಿಳ್ಕೊಂಡು ಹೌದು ಪ್ರತಿನಿತ್ಯ ನಿಮ್ಮ ತೊರವಿ ಮ್ಯಾಗಿಂದ ನಮಗೆ ಇವತ್ತು ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟಿ ಹೌದು ಇವತ್ತು ತೊರವಿ ಹೆಂಗಾಗ್ಯದ ಅಂದ್ರ ನಮ್ಮ ಮನಿದಿಂದ ಹೊಲಕ್ ಹೋದಂಗಾಗಿ ಬಿಟ್ಟದ ಇವತ್ತಿನ ದಿವಸ ಹೌದು 1 ವರ್ಷದೊಳಗ ಹಾ ಅದು ತಮ್ಮೆಲ್ಲರ ಪ್ರಸಾದ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಹಾ ಹಾ ತಮ್ಮೆಲ್ಲರ ಆಶೀರ್ವಾದ ಹೌದು ಈ ವಾಸ್ತು ಶಾಂತಿ ನಿಮಿತ್ತವಾಗಿ ಹೌದು ನಮ್ಮನ್ನ ಮತ್ತೆ ಬರಮಾಡಿಕೊಂಡಿರಿ ಹಾ ಬಹಳ ಮಾತಾಡ್ಲಾಳ್ರೆ ಹೌದು ಯಥಾ ಪ್ರಕಾರ ಒಂದು 4 ನುಡಿ ಪದ್ಯ ಹಾಡೋನು ಹೌದು ನಮ್ಮ ಜೊತೆಯಲ್ಲಿ ನಮ್ಮ ತೊರವಿ ಗ್ರಾಮದ ಶ್ರೇಷ್ಠ ಕಲಾವಿದರು ಹೌದು ನಮಗಿಂತಲೂ ಹಿರಿ ಕಲಾವಿದರು ನಾವು ಇನ್ನೂ ನಾ ಕುಸ್ತಿ ಆಡ್ತಿದ್ದ ಹಾ ಸಣ್ಣವಿದ್ದಾಗ ಆಗ ಅವರೆಲ್ಲ ನಮ್ಮ ಊರ್ ಕಡೆ ಬಂದು ಹಾಡ್ತಿದ್ರು ಹಾ ಹಾ ನಾ ಕುಸ್ತಿ ಆಡ್ಲಕ್ ಹೋಗಿ ಅವ್ರ ಹಾಡು ಕೇಳ್ತಿದ್ದ ಆಗ ನಮ್ಮ ತಾಲೂಕದಾಗ ಬಂದಾಗ ಹೌದು ಇವತ್ತಿನ ದಿವಸ ಅವ್ರ ಜೊತೆನೆ ಇದರಾಗಿ ಹಾಡ್ಲಕ್ಕ ಹಾ ಹಾ ಆ ದೇವರ ಅವಕಾಶ ಮಾಡಿಕೊಟ್ಟಾನ ಹೌದು ಅವ್ರ ಜೊತೆ ನಮ್ಮ ಕಾರ್ಯಕ್ರಮ ಇವತ್ತು ಹೊತ್ತು ಹೊಂಡುತನ ನಡೀತದ ಹೌದು ತಾವೆಲ್ಲ ಕುತ್ಕೊಂಡು ಇವತ್ತು ಸಮಯ 11 ಎಷ್ಟಾಗ್ಯದ ಗಡಿಯಾಳ ಬಂದ್ಬಿತ್ತು ಅನ್ನೋದು 11:30 ಸಮಯ ಆಗಿ ಹೋಗ್ಯದ ಹೌದು ಅದಕ್ಕೆ ಇವತ್ತು ಸುಮ್ಮನೆ ಗೊಳ್ಳ ಮಾತಾಡಿ ಸಮಯ ವ್ಯರ್ಥ ಹಾಕಬಾರ್ದು ತಿಳ್ಕೊಂಡು ಎಲ್ಲ ಕಲ್ತಿದ ಜನ ಅದಿಲ್ಲಿ ಎಜುಕೇಟ್ ಜನ ಮೂಢನಂಬಿಕೆ ನಂಬಲಾರ ಜನ ಅದಿಲ್ಲಿ ಹೌದೌದು ತಮ್ಮೆಲ್ಲರ ಮುಂದೆ ಇವತ್ತು ನಾನು ವಿಷಯ ಏನ್ ಇಡ್ತೀನಿ ಅಂದ್ರ ಏನ್ ಇಡ್ಬೇಕತ್ರಿ ಪ್ರತಿ ಸಲ ಬಂದಾಗ ನೀವು ಇಡ್ತಿದ್ರಿ ಇವತ್ತು ಸ್ವತಃ ನಾನೇ ಇಡ್ತೀನಿ ಬಹಳ ದಿನ ಆಯ್ತು ಬರ್ಲಿಕತ್ತಿರಲ್ಲ ಇವತ್ತ ಮನಿ ಶಾಂತಿ ಕಾರ್ಯಕ್ರಮ ಏನೋ ಮನಿ ಶಾಂತಿ ವಾಸ್ತು ಶಾಂತಿ ಕಾರ್ಯಕ್ರಮ ಹೌದು ಈ ವಾಸ್ತು ಶಾಂತಿ ಅನ್ನುವಂಥದ್ದು ಎಲ್ಲಿದಿಂದ ಪ್ರಾರಂಭ ಆಯಿತು ಇದನ್ನು ನಾವು ಯಾಕೆ ಮಾಡಬೇಕು ವಾಸ್ತು ಶಾಂತಿ ಇದರ ಮೂಲ ಉದ್ದೇಶ ಏನು ಹೌದಾ ಅನ್ನುವಂಥದ್ದು ಆಧಾರವಾಗಿಟ್ಟುಕೊಂಡು ಜಗತ್ತಿನೊಳಗ ಮನಿ ಎತ್ತು ಒಂದು ಬರ್ತದ ಮನ ಅಂತ ಒಂದು ಬರ್ತಾವ ಮನಿ ಮನ ಮತ್ತು ಮನ ಹೌದು ಇವೆರಡೂನು ಮನುಷ್ಯನಿಗೆ ಅವಶ್ಯಕತೆ ಅದೊಂದು ಮನಸ್ಸು ಬೇಕು ಇನ್ನೊಂದು ಮನಿ ಬೇಕು ಹೌದು ಅದಕ್ಕೆ ಜಗತ್ತಿನೊಳಗೇನು ಮನಃಶಾಂತಿ ದೊಡ್ಡದೋ ಅಥವಾ ಮನಿ ಶಾಂತಿ ದೊಡ್ಡದು ಹೌದು ಹೊಸ ವಿಷಯ
ಇಲ್ಲ ಮಾತಾಡ್ಯಾರ ಹೊಸ ಅನ್ಬೇಡ ನೀ ಇಲ್ಲಿ ನಮಗ ಹೊಸ ಇರಿ ಹೌದಾ ಎಷ್ಟೋ ಮಂದಿ ಮಾತಾಡ್ಯಾರ ಹಾ ಮನಿಶಾಂತಿ ಶ್ರೇಷ್ಠ ಹಾ ಅಥವಾ ಮನಃಶಾಂತಿ ಶ್ರೇಷ್ಠ. ಹೌದಾ ಈ ಎರಡು ವಿಷಯ ನಡೀತಾವ. ಹಾ ಅವ್ರು ಬಹಳ ದಿನ ಹಾಡಿದ್ರು ಕೂಡ ಹೌದು ಇವತ್ತು ಫಸ್ಟ್ ಟೈಮ್ ಅವ್ರ ಜೋಡಿ ನಮ್ಮ ಕಾರ್ಯಕ್ರಮ ಅದು. ಹಾ ಹಾ ಒಮ್ಮೆ ಹೋಗಿ ಮೊಳಕಾಲಿಗೆ ಹೈಲಕ್ ಬರಂಗಿಲ್ರಿ. ಬರುದಿಲ್ರಿ. ಮೊದಲು ಕುಸ್ತಿ ಹಿಡಿಬೇಕಾದ್ರ ಹಾ ಮೊದಲು ಹೋಗಿ ಪ್ರಸಾದ ಕೊಡ್ಬೇಕು. ಹೌದು ಹೌದಾ ಹೌದು ಪ್ರಸಾದ ಕೊಟ್ಟು ನಿಂದಿರ್ಬೇಕು. ಮೊದಲ ನಿಂದಿರ್ಬೇಕು, ಆಮ್ಯಾಗ ಕೈ ಕೊಡ್ಬೇಕು, ಹೆಗಲ ಮೇಲೆ ಕೈ ಇಡಬೇಕು. ಹಾ ಹೌದು ಆಮೇಲೆ ಚಾಲೂ ಮಾಡೋದು ಹಡಕಿ ಹೊಡ್ಲಿಕ್ಕೆ. ಹಾ ಅವು ನಿಯಮಗಳದಾವಲ್ಲ ಅದು ಮುಂದಿಂದ ಹಿಡಿದು ಚಾಲು ಆಗ್ತದ. ಹಾ ಇನ್ನೊಂದು ಸಂತೋಷದ ಸುದ್ದಿ ಏನಂದ್ರ ಏನ್ರಿಪ್ಪ, ನಾ ಹಿಂದ್ ಬಂದಾಗ ನೀವು ಮುಕ್ಕೊಂಡ್ರಿ ನೀವು ಎಲ್ಲರೂ. ಒಬ್ರು ಯಾಡಿಗಳು ಕಾಣಿಸಿಲ್ಲ. ಇವತ್ತ ನೋಡ್ಲಿಕ್ ಬಂದ್ರಿ. ನಮ್ ಬರೋದಾಗ ಒಬ್ಬಕ್ಕೆ ಯಾಡಿ ತೋರಿಸಿದ್ರ ದಾರಿ ಹಿಂಗೆ ಹೋರ್ತೇಳ್ರಿ ನಮಗ. ಹೌದು ಇವತ್ತು ಕಾರ್ಯಕ್ರಮ ಬಹಳ ಚಂದ ನಡೀತದ. ಹೌದು ತಾವೆಲ್ಲ ದೂರ ಕೂತಿದ್ರಿ ಅಂದ್ರೂ ಇದು ಪವಿತ್ರ ಕಾರ್ಯಕ್ರಮದ, ಒಂದು ಮನಿ ಕಾರ್ಯಕ್ರಮದ. ಈ ಕಾರ್ಯಕ್ರಮದೊಳಗೆ ತಾವ್ ಯಾರು ಗದ್ದಲು ಮಾಡಬೇಡ್ರಿ. ಶಾಂತಿ ಸ್ವಚ್ಛ ಮನಸ್ಸಿನಿಂದ ಕೇಳ್ರಿ. ಪವಿತ್ರ ದಿನಾದಿವತ್ತ. ಹೌದಿಪ್ಪ ಹೌದು. ತಾವೆಲ್ಲ ಕೇಳಿದ್ರ ನಾವು ಹೇಳಿದ್ರೆ ಎಲ್ಲರ ಜನ್ಮಕ್ ಪುಣ್ಯ ಬರ್ತದನ್ನುವಂತ ಮಾತು ಹೇಳಿ ಹೊತ್ತು ಹೊಂಡುತ್ತನ ಯಥಾ ಪ್ರಕಾರ ಒಂದು ಹಳಿ ಧಾಟಿ ಒಳಗ ಒಂದು 4 ನುಡಿ ಪದ್ಯ ಹಾಡಿ ಯಾವಾದ್ರಿಪ್ಪ ದಾಟಿ ಹಳಿದು ನಮ್ಮ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋನು. ಇನ್ನೊಂದು ಮಾತು ಹೇಳಲೇಬೇಕಾದ ಮಾತ ಏನ್ರಿಪ್ಪ ಇನ್ನೊಂದು, ತೊರ್ವಿ ತಾಂಡ್ಯದಾಗ ಬಹುಶಃ ಒಂದು 5-6 ಸಂಘ ಅದಾವ. ಅದಲ್ರಿ ಹೌದು. ಅವರು ಯಾವಾಗ ಚಾಲು ಮಾಡ್ಯಾರೋ ಏನೋ ಗೊತ್ತಿಲ್ಲ. 9 ಗಂಟೆಗೆ ಬಂದ್ ಮಾಡ್ತೇವ ಅಂತ ಹೇಳಿದ್ರು ಅವ್ರು. ಆದ್ರ ನಾ ಹೇಳ್ದ 9 ಗಂಟೆಗೆ ಬಂದ್ ಮಾಡ್ಬೇಡ್ರಿ, ನಾವ್ ಬರುತ್ತಾನ ಚಾಲು ಇಡ್ರಿ, ಒಟ್ಟ ನಾವ್ ಬರುತ್ತಾನ ಚಾಲು ಮಾಡ್ರಿ. ನಮ್ಮ ಹಾಡು ನಾನು ಕೇಳ್ಬೇಕು. ಹೌದು. ಎಲ್ಲರ ಹಾಡ್ಲಕ್ ಹಚ್ಚರ್ ನಾನು ಹಾಡ್ಬೇಕಂತ. ಒಮ್ಮೊಮ್ಮ ತೋರಂದ್ರ ತೋಳದ್ರಿ ಆಡ್ಯಾಗ ನೋಡಿ ಹೆಂಗೆ. ಹೌದೌದು. ಈಗ ಬರಂಗಿಲ್ಲ. ಇವತ್ತು ನೋಡಿನಿ, ರೆಕಾರ್ಡಿಂಗ್ ಮಾಡ್ಕೊಂಡಿನಿ, ಮುಂದ್ ಮತ್ ಚಾಲು ಮಾಡ್ಲಿಕ್ ಬರ್ತದ. ಮುಂದೆ ಎಲ್ಲಿ ಮುಂದ್ ಬಂದಾಕರ. ಅದಕ್ಕೆ ಬಹಳ ಒಳ್ಳೆ ಕಾರ್ಯಕ್ರಮ. ಅವರು ಕೂಡ ತಮಗೆಲ್ಲರಿಗೆ ತಿಳಿಸಿಕೊಟ್ಟಾರ. ಹೌದೌದು. ಸೇವಾಲಾಲರ ಚರಿತ್ರೆ ಹಾಡ್ಯಾರ. ಹೌದು. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ನಾವು ಬರುತ್ತನ ಕಾರ್ಯಕ್ರಮ ಮಾಡಿದ್ರ ಸಲುವಾಗಿ ಹೌದು ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಿ ಯಥಾ ಪ್ರಕಾರ ಒಂದು 4 ನುಡಿ ಪದ್ಯ ಹಾಡಿ ಹೌದು ಮುಂದೆ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋಣ.